ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಾಲ್ ಪಿಕ್ ಮಾಡ್ತಿಲ್ವಾ? ಇಷ್ಟೊತ್ತು ರಿಂಗ್ ಆಗ್ತಾ ಇತ್ತು, ತೆಗಿಲಿಲ್ಲ. ಈಗ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಮಾಡೋ ಕೆಲಸ ಒಂದ ಎರಡ, ಹೊಟ್ಟೆ ಉರಿಸ್ತಾನೆ ಪಾಪ. ಅದಕ್ಕೆ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾರೋ ಏನೋ. ಅದಕ್ಕೆ ಹೇಳ್ದಂಗೆ ಏನಾದರೂ ಮತ್ತೆ ಆಫೀಸ್ಗೆ ಏನಾದರೂ ಹೋಗ್ಬಿಟ್ನಾ ಫೋನ್ ಮಾಡಿ ಕೇಳ್ತೀನಿ. ಹಲೋ ಬಾಸ್, ಏನಾದರೂ ಮತ್ತೆ ಬಂದ್ರೇನಪ್ಪ ಆಫೀಸ್ಗೆ? ಸರಿ ನೋಡು, ಆಫೀಸ್ಗೆ ಹೋಗಿಲ್ಲ. ಹಾಂ ಇವರೇ, ಮನೆಗೂ ಹೋಗಿಲ್ಲ, ಫೋನು ತೆಗಿತಿಲ್ಲ, ಇತ್ಲಾಗ ಆಫೀಸ್ಗೆ ಹೋಗಿಲ್ಲ. ಹೇಳ್ಬಿಟ್ಟು ಹೋಗೋಕೆ ಏನು ನನಗೆ ಬಾಧೆ? ಆದ್ರೂ ಅವ್ನು ಹಾಗೆ ಮಾಡೋನಲ್ವಲ್ಲ ಆನಂದ್. ಮೇ ಬಿ ಫೋನ್ ಚಾರ್ಜ್ ಖಾಲಿಯಾಗಿ ಸ್ವಿಚ್ ಆಫ್ ಆದ್ರೂ ಆಗಿರ್ಬೋದು. ಒಂದು ವೇಳೆ ಹಂಗೆ ಆಗಿರ್ಬೋದು ಅಂತಾನೆ ಅನ್ಕೊಳ್ಳೋಣ. ಆದ್ರೂ ಇಷ್ಟೊತ್ತಾದ್ರೂ ಮನೆಗೆ ಹೋಗದೆ ಎಲ್ಲೇ ಹೋಗಿರ್ತಾನೆ ಇವನು. ದಾರಿಲಿ ಏನಾದರೂ ಗಾಡಿ ಕಿಟ್ಕಿಟ್ ಹೋಯ್ತಾ? ಹಂಗಾಗಿದ್ರು ಬೇರೆ ಗಾಡಿ ಕಳ್ಸು ಅಂತ ನನಗೆ ಫೋನ್ ಮಾಡ್ತಿದ್ನಲ್ಲ. ನೀನ್ ಹೇಳೋ ರೀತಿ ಆಗಿದ್ದಿದ್ರೆ ನೀನ್ ಫೋನ್ ಮಾಡಿದಾಗ ಅಟ್ಲೀಸ್ಟ್ ಈಗ ಆಗಿದೆ ಅಂತ ಫೋನ್ ಪಿಕ್ ಮಾಡಿರೋನು. ಫೋನು ಪಿಕ್ ಮಾಡ್ತಿಲ್ಲ, ಮೆಸೇಜು ಮಾಡ್ತಿಲ್ಲ. ಏನಾಗಿರ್ಬೋದು ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಪಾಪ ಅದಕ್ಕೆ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾರೆ ಗೊತ್ತಾ? ಸ್ವಲ್ಪನ ಪರಿಜ್ಞಾನ ಇಲ್ವೇನೆ? ಹೋಗೋವಾಗ ಹೇಳ್ಬಿಟ್ಟು ಹೋಗೋದು ಬೇಡವಾ? ಈಗ ನಮ್ಗೆಲ್ಲ ಎಷ್ಟು ಟೆನ್ಷನ್ ನೋಡು. ಬರ್ಲಿ ಡಮ್ಮನ್ ಗ್ರಾಚಾರ ಬಿಡಿಸ್ತೀನಿ ನೋಡು. ಅದಕ್ಕೆ ಮತ್ತೆ ಫೋನ್ ಮಾಡ್ತಾ ಇದ್ದಾರೆ. ಏನಂತ ಉತ್ತರ ಕೊಡ್ಲಿ ಇವ್ರಿಗೆ? ಅದಕ್ಕೆ ಆನಂದ್ ಅವರೇ, ಏನಾಗ್ತಿದೆ? ಗೌತಮ್ ಅವ್ರು ಸಿಕ್ಕಿದ್ರಾ? ಅದಕ್ಕೆ ಅದು ತುಂಬ ಹೊತ್ತು ರಿಂಗ್ ಆಯಿತು, ರಿಸೀವ್ ಮಾಡಲಿಲ್ಲ. ಆಮೇಲೆ ಸ್ವಿಚ್ ಆಫ್ ಬರ್ತಾ ಇದೆ. ಆಫೀಸಿಗೆ ಫೋನ್ ಮಾಡಿದ್ದೆ, ಅಲ್ಲಿಗೂ ಹೋಗಿಲ್ಲ. ಮತ್ತು ನಮ್ಮ ಮ್ಯೂಚುವಲ್ ಫ್ರೆಂಡ್ಸ್ಗೂ ಫೋನ್ ಮಾಡಿದ್ದೀನಿ, ಎಲ್ಲೂ ಹೋಗಿಲ್ಲ. ಅದಕ್ಕೆ ಅವನು ಈಗೇನು ಮಾಡೋದು? ನೀವೇನು ವರಿ ಮಾಡ್ಕೋಬೇಡಿ, ಅವ್ನಿಗೇನು ಆಗಲ್ಲ, ಆರಾಮಾಗಿ ಬರ್ತಾನೆ. ಹಾಂ, ನೀವು ಸ್ವಲ್ಪ ಕೂಲಾಗಿರಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನಾನು ಹೇಳಿದ್ನಲ್ಲ ನೋಡಿ, ಅವ್ನು ಎಲ್ಲೇ ಇರಲಿ ಹೇಗೆ ಇರಲಿ ಅವನ್ನ ಕರ್ಕೊಂಡು ಬರೋ ಜವಾಬ್ದಾರಿ ನಂದು. ನೀವು ಆರಾಮಾಗಿರಿ. ಸರಿ, ಹಾಗೆ ಮಾಡಿ. ನಾನು ಪಾರ್ಥ ಅವ್ರಿಗೂ ಹೇಳಿದ್ದೀನಿ, ಅವರು ಹುಡ್ಕಕ್ಕೆ ಹೋಗಿದ್ದಾರೆ. ಸರಿ, ಅದಕ್ಕೆ ನಾನು ಪಾರ್ಥನ ಜೊತೆಗೆ ಕೋಆರ್ಡಿನೇಟ್ ಮಾಡ್ಕೋತೀನಿ. ಆಮೇಲೆ ಅದಕ್ಕೆ ಅವನೇನಾದರೂ ನಿಮಗೆ ಸಿಕ್ಕಿದ್ರೆ ಇಮಿಡಿಯೇಟಾಗಿ ನನಗೆ ವಿಷಯ ತಿಳಿಸಿ. ನನಗೇನಾದರೂ ಸಿಕ್ಕಿದ್ರೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ, ಓಕೆನಾ? ಅದಕ್ಕೆ ನೀವೇನು ವರಿ ಮಾಡ್ಕೋಬೇಡಿ. ನಾನು ಹೇಳಿದ್ನಲ್ಲ ಅವನು ಸ್ವಲ್ಪ ಮೂಡಿ ಫೆಲೋ ಅಂತ. ಬೇಜಾರಾಗಿರುತ್ತೆ, ಎಲ್ಲೋ ಕೂತಿರ್ತಾನೆ, ಮತ್ತೆ ಎದ್ದು ಬರ್ತಾನೆ ಅವನು. ಹಾಂ, ಆದರೂ ಭಯ ಆಗ್ತಿದೆ ಆನಂದ್ ಅವರೇ. ಎಲ್ಲಿ ಹೋಗಿದ್ದಾರೆ ಏನು? ಅವ್ರ ಮೈಂಡ್ ಸೆಟ್ ಈಗ ಏನಿದೆ ಒಂದು ಅರ್ಥ ಆಗ್ತಿಲ್ಲ ನನಗೆ. ನೋಡಿ, ಅವನು ಎಲ್ಲೇ ಇರಲಿ ಹೇಗೆ ಇರಲಿ ಅವನ್ನ ನಿಮ್ಮ ಹತ್ರ ಕರ್ಕೊಂಡು ಬರೋ ಜವಾಬ್ದಾರಿ ನಂದು, ಓಕೆ? ಹಾಂ, ಪ್ಲೀಸ್ ಪ್ಲೀಸ್. ಅಪ್ಪಣ್ಣ, ಅವನೆಲ್ಲಿದ್ದಾನೋ ಏನೋ, ನಾನು ಸ್ವಲ್ಪ ಹುಡ್ಕೊಂಬರ್ತೀನಿ. ಹಾಂ, ನಿಂಗೆ ಫೋನ್ ಮಾಡ್ತೀನಿ. ಬಾಯ್ ಬಾಯ್. ಛೇ, ಈ ಡುಮ್ಮ ಒಂದೊಂದ್ಸತಿ ಯಾಕೆ ಹಿಂಗೆ ಮಾಡ್ತಾನೋ? ಎಲ್ರಿಗೂ ಟೆನ್ಷನ್ ಕೊಟ್ಬಿಡ್ತಾನಪ್ಪ. ಭೂಮಿಕಾ, ಏನಾಯ್ತು? ಯಾಕೆ ಅಳ್ತಾ ಇದ್ದೀರಾ? ಇಲ್ಲಿ ನೋಡಿ ಭೂಮಿಕಾ, ಮಾತಾಡಿ. ಭೂಮಿಕಾ, ಏನಾಯ್ತು? ಅಳಬೇಡಿ ಭೂಮಿಕಾ, ಮಾತಾಡಿ. ಅವರೇ, ಎಲ್ಲಿ ಹೋಗಿದ್ರಿ ನೀವು? ಫೋನ್ ಮಾಡಿದ್ರೆ ಫೋನ್ ಎತ್ತಿಲ್ಲ. ನೀವು ಫೋನ್ ಎತ್ತಿರೋದಕ್ಕೆ ಅಕ್ಕರದ ಎಷ್ಟು ಗಾಬರಿ ಆಗಿದ್ರು ಗೊತ್ತಾ? ಭೂಮಿಕಾ ನೋಡಿ, ಭೂಮಿಕಾ, ನಾನು ಇಷ್ಟು ಸಲ ನಿಮಗೆ ಕಾಲ್ ಮಾಡಿದೆ, ನೀವು ಯಾಕೆ ನನ್ನ ಫೋನ್ ಎತ್ತಿಲ್ಲ? ಹೇಳಿ. ನಾನು ಕಾಲ್ ಮಾಡಿ ಮಾಡಿ ನಿಮ್ಮ ಫೋನ್ ಸ್ವಿಚ್ ಆಫ್ ಆಗೋಯ್ತು. ಎಲ್ಲೋಗಿದ್ರೆ ನಿಮ್ಗೆ ಏನಾಯ್ತು ಅಂತ ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ನಾನು ಇಂಥ ಜಾಗಕ್ಕೆ ಹೋಗ್ತಿದ್ದೀನಿ, ಬರಕ್ಕೆ ಲೇಟ್ ಆಗುತ್ತೆ, ಎಷ್ಟೊತ್ತಾಗುತ್ತೆ ಹೇಳಕ್ಕಾಗಲ್ಲ ಅಂತ ಎಷ್ಟು ಸಲ ನೀವು ನನಗೆ ಹೇಳಿಲ್ಲ. ಒಂದು ಫೋನ್ ಮಾಡಕ್ಕಾಗ್ತಾ ಇದ್ರು ನೀವು ನನ್ನ ಮೆಸೇಜ್ ಕಳ್ಸಿದ್ರೆ, ಆದ್ರೆ ಇವತ್ತು ಯಾಕಾಗ ಮಾಡಿಲ್ಲ. ಸಾರಿ ಪ್ರಶ್ನೆ ಅಲ್ಲ. ನೀವು ಇಷ್ಟೊಂದಾದ್ರೂ ಮನೆಗೆ ಬಂದಿಲ್ಲ ಅಂತ ಜಯದೇವ್ ಅವ್ರಿಗೆ, ಪಾರ್ಥ ಅವ್ರಿಗೆ, ಆನಂದ್ ಅವ್ರಿಗೆ ಎಲ್ರಿಗೂ ನಿಮ್ಮ ಹುಡುಕಕ್ಕೆ ಅಂತ ಹೇಳಿದೆ. ಅವ್ರಿಗೆ ಎಷ್ಟು ತೊಂದರೆ ಆಗಿದೆ ಗೊತ್ತಾ? ಬ್ರೋ, ವಾಟ್ ಇಸ್ ದಿಸ್ ಬ್ರೋ? ಎಲ್ಲೋಗಿದ್ದೆ, ಏನಾಗಿತ್ತು ನಿನಗೆ? ನೀನು ಹುಡ್ಕೊಂಡು ಎಷ್ಟು ಟೆನ್ಷನ್ ಅಲ್ಲಿ ಅಲ್ದಾಡಿದೀವಿ ಗೊತ್ತಾ? ವಾಟ್ ಇಸ್ ದಿಸ್ ಬಿಗ್ ಬ್ರೋ? ಅಟ್ಲೀಸ್ಟ್ ಒಂದು ಮಾತಾದ್ರೂ ಹೇಳ್ಬಾರ್ದಾ? ಪಾಪ ಅದಕ್ಕೆ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ರು ಗೊತ್ತಾ? ಸ್ವಲ್ಪ ಸುಮ್ಮನೆ ಇರ್ತೀರಾ? ನನ್ನಿಂದ ತಪ್ಪಾಗಿದೆ, ನಾನು ಹೇಳೋದನ್ನು ಸ್ವಲ್ಪ ಕೇಳಿಸ್ಕೊಳ್ಳಿ.
ನಾನು ಫೋನ್ ಮಾಡೋ ಸ್ಥಿತಿಯಲ್ಲಿ ಇರಲಿಲ್ಲ. ನಾನು ಕಾರ್ ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ದೆ. ಶುಗರ್ ಲೋ ಆಯ್ತು ಅಂತ ಅನ್ಸುತ್ತೆ, ಸುಸ್ತಾಯ್ತು. ಇನ್ನೂ ಕಾರ್ ಡ್ರೈವ್ ಮಾಡೋಕ್ಕಾಗಲ್ಲ ಅಂತ ಅನ್ಸಿ ಕಾರ್ನ ರಸ್ತೆ ಪಕ್ಕದಲ್ಲಿ ಪಾರ್ಕ್ ಮಾಡಿ ಅಲ್ಲೇ ಸುಧಾರಿಸ್ಕೊತಾ ಇದ್ದೆ ಅಷ್ಟೇ. ಅಲ್ಲ, ಇಂಥದ್ದೊಂದು ಪ್ರಾಬ್ಲಮ್ ಇದೆ ಅಂತ ಗೊತ್ತಿದ್ರು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಲ್ವಾ? ವಸಂತ ಅಣ್ಣಗೆ ಯಾಕೆ ಮನೆಗೆ ಕಳ್ಸಿದ್ರಿ ನೀವು? ಅಂಥದ್ದೇನು ಡ್ರೈವಿಂಗ್ ಹುಚ್ಚು? ನಾಳೆ ದಿನ ಏನಾದರೂ ಹೆಚ್ಚು ಕಮ್ಮಿ ಆಗಿ ನಿಮ್ಗೆ ಏನಾದ್ರು ಭೂಮಿಕಾ, ಯಾವಾಗಲೂ ಹೀಗಾಗುತ್ತಾ? ಎಷ್ಟು ಸತಿ ನಾನೇ ಡ್ರೈವ್ ಮಾಡ್ಕೊಂಡ್ ಬಂದಿಲ್ಲ. ಇವತ್ತು ಹಾಗೆ ಬಂದೆ. ಇವತ್ತು ಹೀಗಾಗುತ್ತೆ ಅಂತ ನನಗೆ ಗೊತ್ತಿತ್ತಾ? ನಾನು ನಿಮ್ಗಳಿಗೆ ಫೋನ್ ಮಾಡಲಿಲ್ಲ ಅನ್ನೋದು ಬಿಟ್ಟರೆ ಬೇರೆ ಏನೂ ಸಮಸ್ಯೆ ಆಗಿಲ್ಲ. ನನಗೆ ಶುಗರ್ ಲೋ ಆಯಿತು ಅನ್ನೋದಕ್ಕಿಂತ ನಾನು ನಿಮ್ಮಗಳ ಫೋನಿಗೆ ಸಿಕ್ಲಿಲ್ವಲ್ಲ, ಅದೇ ದೊಡ್ಡ ಸಮಸ್ಯೆ ಆಗಿರೋದು. ನನಗೇನೂ ಆಗಿಲ್ಲ, ಆರಾಮಾಗಿದೆ. ನನ್ನಿಂದ ತಪ್ಪಾಗಿದೆ. ಐ ಆಮ್ ಸಾರಿ. ಲೇಟ್ ಆಗಿದೆ, ಹೋಗಿ ಮಲ್ಕೊಳ್ಳಿ. ಗೋ ಹೋಗಿ. ಸರಿ ಬಿಗ್ ಬ್ರೋ, ಓಕೆ. ನೆಕ್ಸ್ಟ್ ಟೈಮಿಂದ ಈ ಥರ ಮಾಡ್ಕೋಬೇಡ. ಶುಗರ್ ಲೆವೆಲ್ಸ್ ಎಲ್ಲ ನೀಟಾಗಿ ಚೆಕ್ ಮಾಡ್ಕೋ, ಓಕೆನಾ? ಹಾಂ, ಹೋಗು, ಹೊರಡಪ್ಪ. ಇಲ್ಲ ಭೂಮಿಕಾ, ಇಷ್ಟಕ್ಕೆಲ್ಲ ಅಳದಾಟೆ. ನೋಡಿ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಇಷ್ಟಕ್ಕೆಲ್ಲ ಯಾರಾದರೂ ಅಳ್ತಾರಾ? ಹಾಂ, ಸಾರಿ. ನಿಮ್ಗೇನಾಯ್ತು ಅಂತ ನಾನು ತುಂಬಾನೇ ಭಯ ಪಟ್ಬಿಟ್ಟಿದ್ದೆ. ಐ ಆಮ್ ಸಾರಿ. ನನ್ನಿಂದ ತಪ್ಪಾಯ್ತು. ಇನ್ಮೇಲೆ ಹೀಗೆಲ್ಲ ಆಗಲ್ಲ. ಓಕೆ, ಅಳಬೇಡಿ ನೀವು ಪ್ಲೀಸ್. ಬನ್ನಿ. ಆನಂದ್ ಅವರೇ, ಇವ್ರ ಮನೆಗೆ ಬಂದ್ರು 1 ನಿಮಿಷ ಕೊಡ್ತೀನಿ, ಮಾತಾಡಿ. ನಿಮ್ಗಳದೆಲ್ಲ ಆಯ್ತು. ಈಗ ಇವನ್ ಕೈಯಲ್ಲಿ ಮಂಗಳಾರತಿ ಮಾಡಿಸ್ಕೋ. ಅದೇನು ಬೈಯಪ್ಪ, ಬೈಸ್ಕೊಳಕ್ ರೆಡಿ ಇದ್ದೀನಿ. ಏನೋ ನೀನು ಬೈಯಕ್ ಮುಂಚೆನೆ ಬಾಯಿ ಮುಚ್ಚಿಸ್ಬಿಟ್ಟಲ್ಲೋ. ನೀನು ಇವತ್ತು ಬೈಬೇಕು ಅಂತ ಪ್ರಿಪೇರ್ ಆಗಿ ಬಂದಿದ್ದೆ ಕಣ. ಆದ್ರೂ ನಿನ್ನ ಬಿಡಲ್ಲ ಕಣ. ಬಾಯಿಗೆ ಬಂದಂಗೆ ಬೈತೀನಿ ಅಂತ ಕೆಲಸ ಮಾಡಿದ್ದೆ ನೀನು. ಏನೋ ನೀನು? ಹಾ, ಸ್ವಲ್ಪ ಬುದ್ಧಿ ಇದೆಯಾ ನಿನ್ಗೆ? ಏಯ್, ನಮ್ದೇನೋ ಮಾತು ಹೋಗ್ರಿ. ಏಯ್, ಅಲ್ವೋ? ಸಾಪ, ಇವಾಗ ಸ್ವಲ್ಪ ಸಮಾಧಾನ ಆಯ್ತು ಅಲ್ವೋ? ಇದೇ ತಪ್ಪು ನಾವೇನಾದ್ರೂ ಮಾಡಿದ್ರೆ ಕಿಲೋಮೀಟರ್ ಗಟ್ಟಲೆ ಉಪದೇಶ ಕೊಟ್ಬಿಡ್ತಾ ಇದ್ದೆ. ಅದೇನು ಹೇಳ್ತಾರಲ್ಲ, ಬೇರೆಯವ್ರಿಗೆ ಉಪದೇಶ ಕೊಡೋದು ತಮ್ಮ ತಪ್ಪು ತಾವು ಮಾಡ್ತಾನೇ ಇರೋದು. ಓಕೆ, ಬಾಯ್. ನಿನ್ ಬಾಯ್ ನೀನೇ ಇಟ್ಕೊಳ್ಳೋ. ಬನ್ನಿ. ಬಹಳ ಉಪಕಾರ ಮಾಡಿದ್ದೀರಾ, ಥ್ಯಾಂಕ್ ಯು. ನಾವು ಹೊರಡ್ತೀನಿ. ಈ ಪರಿಸ್ಥಿತಿ ಎಲ್ಲಿಗೆ ಹೊರಡ್ತಿದ್ದೀರಾ? ನನ್ನ ಮನೆ ಇಲ್ಲೇ ಹತ್ತಿರದಲ್ಲಿರೋದು, ಮನೆಗೆ ಬನ್ನಿ. ಅಣ್ಣ ತಗೊಳ್ಳಿ, ಅವಲಕ್ಕಿಗೆ ಕಾಯಿ ತುರಿ ಸಕ್ಕರೆ ಹಾಕಿದ್ದೀನಿ. ನನ್ನ ಮಗಳು. ಯಾರಮ್ಮ ಇವರು? ಇವರು ನನಗೆ ಅಣ್ಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.